ನಿಮ್ಮ ಹೆಸರೇನ್ರಿ? ನಮ್ಮ ಹೆಸರು ಮುತ್ತವ್ರಿ. ಮುತ್ತವ್ವ. ಯಾವ್ರಿ? ಕನಾಳ, ಬಿಜಾಪುರ ತಾಲೂಕು, ಬಿಜಾಪುರ ಜಿಲ್ಲೆ. ಸೊ ಈಗ ನೀವು ಬೆಂಡಿ ಶುಭಮ್ ಅಂತ ಬೆಂಡಿ ಹಾಕಿರಿ. ಶುಭಮ್ ಅಂತ ಈ ಬೆಂಡಿ ಹಾಕಿರಲ್ಲ, ನಿಮ್ಗ ಬೇರೆ 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 ತಳಿಗಳು ಹಾಕಿರಿ, ಅಕ್ಕಪಕ್ಕ ನೋಡ್ಬೋದು. ಬೇರೆ ಬೇರೆ ಕಂಪನಿ ಹಾಕಿರಿ. ಈಗ ಸೊ ಈ ಒಂದ್ 2-3 ತಳಿಗಳು ನೋಡಿದ, 2 ತಳಿ ನೀವು ಬೇರೆ ಬೇರೆ ಹಾಕಿರಿ. ಅದಕ್ಕೆ ಏನ್ ಫರ್ಕ್ ಅನ್ಸೈತ್ವಾ? ಇದು ಎಳಿ ಅದ್ರಿ, ಅದು ಬಿರ್ಸ ಬಾಳ, ಅದು ಬಾಳ ಬಿರ್ಸಾಕೈತ್ರಿ, ಅಂಗಲ್ ಆಗ್ಯದ್ರಿ, ಅಂಗಲ್ ಆಗೈತ್ರಿ ಬಾಳ. ಹಾ, ಮತ್ತೆ ಇದ ಹೆಂಗ ಅನ್ಸೈತ್ವಾ? ಇದು ಶುಭಮ ದೇಶ ಅದ್ರಿ, ಎಳಿ ಕಿರಳ, ಈ ಕಿರಳದ ಉದ್ದ ಆತಾವ್ರಿ. ಉದ್ದ ಹಾಕವ, ಉದ್ದ ಆದ್ರೂ ಕಾಯಿ ಬಿರ್ಸಾಕಂಗಿಲ್ಲ, ಬಾಳ ಚಲೋ ಆಕೈತಿ. ಈಗ ಮತ್ತೊಂದ್ ಹಾಕಿರಲ್ಲ, ಅದನ್ನ ಇದಕ್ಕೆ ಹೆಂಗ ಅನ್ಸೈತ್ವ? ಅದೊಂದ್ ಕಾಯಿ ಹಾಕಿರಿ, ಇದಕ್ಕೆ ಅದ್ ಕಾಯಿ ಬಾಳ ಆಗ್ತದ. ಅದ್ ಕಾಯಿ ಅದಕ್ಕೆ ಇದಕ್ಕ ಮೊದಲು ಬಾಳ ಹಾಕಿದ್ರೆ ಅದ್ ಕಾಯಿ ಬಾಳ ಆಗ್ಲೈತಿ. ಆದ್ರೆ ಅದ ಬಿರ್ಸಾಕೈತಿ ಕಾಯಿ. ಒಂದ್ ದಿನ ಬಿಟ್ಟು 2 ದಿನ ಬಿಟ್ಟೆ ಬಿರ್ಸಿ ಅದ್ 2 ದಿನ ಬಿಟ್ರೆ ಇದಕ್ಕಿಂತ ಎಷ್ಟು ಮುಂಚಿತವಾಗಿ ಹಾಕಿವ ಅದನ್ನ? ಒಂದ್ ತಿಂಗಳ ಕಸ ಆಗಿತ್ತು. ಒಂದ್ ತಿಂಗಳು ಹಾಕಿರಲ್ಲ. ಸೊ ಅದಕ್ಕೆ ಅದು ಒಂದ್ ದಿನ ಬಿಟ್ರೆ ಅದು ಬಿರ್ಸಾಕೈತಿ. ಬಟ್ ಇದು ಬಿರ್ಸೋಂಗಿಲ್ಲ, ಈ ಕಾಯಿ ಒಳ್ಳಾಕೈತಿ. ಪಟ್ಲದು ಹೆಂಗೈತಿ ಕಾಯಿ? ಇದು ಮಡ್ಗಂಡ್ ಇದು ನಿಂಬೆ, ಇದು ಕುಂಬಳಿ ಎಲ್ಲಿ ನೋಡ್ದಂಗ, ಕುಂಬಳಿ ನೋಡ್ದಂಗೈತಿಲ್ವಾ? ಇಂಥ ಬ್ಯಾಸಗಿ ಬಿಸಿಲಾಗ ನಿಮ್ಗ ಕುಂಬಳಿಯಲ್ಲಿ ನೋಡ್ದಂಗ ಆಗ್ಲತೈತಿ. ಈಗ ಎಲ್ಲಾ ರೈತರಿಗೆ ನಿಮ್ ಊರಾಗ ಏರ್ವಾಯಿ ಈ ಯಾವ ಬೆಂಡಿ ಅಂತ ಹೇಳ್ತಿ? ಶುಭಮ್ಮ. ಯಾವ್ದು ಅಂತ ಹೇಳ್ತಿ? ಶುಭಮ್ ಬೆಂಡಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಹೇಳವಾಯಿ. ನಮಸ್ಕಾರ.